ಅವರನ್ನು ಸ್ವಾಗತ ಮಾಡಿ ಎಲ್ಲ ಕುಂತ ಹೇಳಬೇಕು ಒಂದೇಗಾಗಿ ಗಂಧದಂತೆ ತನ್ನ ಬದುಕೆ ಒಂದು ಬಸವ ತತ್ವಕ್ಕಾಗಿ ಸಮಾಜದ ಏಳಿಗೆ ಬೆಳವಣಿಗೆಗಾಗಿ ಬೆಳಕಾಗಿ ಕಾರ್ಯ ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಬಸವಣ್ಣನವರ ತತ್ವಗಳನ್ನು ಬಸವಣ್ಣವ್ರ ವಿಚಾರಗಳನ್ನು ಮತ್ತೆ 12ನೇ ಶತಮಾನ ನಂತರ ಅದು 16-17ನೇ ಶತಮಾನ ತನಕ ಜೀವಂತಿಕೆ ಇತ್ತು. ಅದನ್ನು ಮತ್ತೆ ಹರ್ಡೇಕರ್ ಮಂಜಪ್ಪವ್ರ ನಂತರ ಮತ್ತೆ ಮರೆ ಆದಾಗ ಅದು ಜನಪರ ಜೀವಪರ ಬಸವಣ್ಣವ್ರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರನ್ನ ಹೆಣ್ಣು ಮಕ್ಕಳನ್ನ ಅದನ್ನೆಲ್ಲ ಬೆಳಕಾಗಿ ಕಾರ್ಯ ಮಾಡಿದವರು ಬಸವಾದಿ ಶರಣರು. ಅದೇ ಪರಂಪರೆಯನ್ನು ಇಟ್ಕೊಂಡು ಮತ್ತೆ ಜನಮನಸ್ಸಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಯಾಕಂದ್ರೆ ಭಾರತ ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅಂತ ತಿಳ್ಕೊಂಡು ಆ ಒಂದು ವಿಷಯದ ಮೇಲೆ ಬೆಳಕನ್ನ ಈ ಭಾಗದ ಶರಣ ಜೀವಿಗಳಾಗಿರ್ತಕ್ಕಂಥ ಭಾಲ್ಕಿ ಮಠದ ಪ್ರಾಡಕ್ಟ್ ಭಾಲ್ಕಿ ಮಟ್ಟದಲ್ಲೇ ಆ ಸಂದರ್ಭದಾಗ ದಲಿತರಂದ್ರೆ ಹೆಂಗೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಸಮಾನವಾಗಿ ಕೂಡಿಸ್ಕೊಂಡು ಎಲ್ಲ ಭಕ್ತರಿಗೆ ನಮ್ಗೆ ಎಷ್ಟು ಗೌರವ ಕೊಡ್ತೀರಿ ಅವರಿಗೂ ನೀವು ಕೊಡ್ಬೇಕಂತ ಹೇಳಿ ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತಿದವರು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಅಂಥವರು ಬೆಲ್ದಾಳ ಶರಣರದಿಂದ ಆವತ್ತು ಅನುಭವ ನುಡಿ ನಡೀತಿದೆ. ಅದರ ನಂತರ ಇದರ ಉದ್ಘಾಟನವನ್ನ ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾಗಿರ್ತಕ್ಕಂಥ ಜಗನ್ನಾಥ್ ರೆಡ್ಡಿ ಅವರು ಹಾಗೂ ಉಳಿದಂಥ ಅತಿಥಿ ಗಣ್ಯರು ಸನ್ಮಾನ ಸಂಗೀತ ಈ ಕಾರ್ಯಕ್ರಮದಲ್ಲಿ ನಡೀತದೆ. ಮತ್ತೆ ಇದು ಸಾಯಂಕಾಲ ಇಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಆಗಿ 10 ಗಂಟೆ ತನಕ ಇಲ್ಲಿ ಕಾರ್ಯಕ್ರಮ ಅನ್ನದಾಸೋಹ ದರ್ಶನ ಇಲ್ಲೆಲ್ಲ ನಡೀತದೆ. ಮತ್ತೆ 21ನೇ ತಾರೀಕು ಕೂಡ ಇದನ್ನ ಜಾಗತೀಕರಣ ಕಾಲದಲ್ಲೂ ಬಸವವಾದದ ಪ್ರಸ್ತುತತೆ ಅಂತಕ್ಕಂಥ ವಿಷಯದ ಮೇಲೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಸಾರ್ವಜನಿಕ ಆಡಳಿತ ವಿಭಾಗ ಆಗಿರ್ತಕ್ಕಂಥ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ಕಿರಣ್ ಎಂ ಗಾಜ್ನೂರ್ ಅವರ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಇನ್ನು ಸಂಗೀತಗಾರರು ಸಾಹಿತಿಗಳು ಸನ್ಮಾನ ಇಲ್ಲೆಲ್ಲ ನಡೀತವೆ. ಅದರ ನಂತರ 22ನೇ ತಾರೀಕು ಸುಪ್ರಭಾತ ಸಮಯದಲ್ಲಿ ಬಸವ ನಡಿಗೆ ಅಂತ ತಿಳ್ಕೊಂಡು ಭಾಲ್ಕಿ ಮಠದಿಂದ ಚನ್ನಬಸವ ಆಶ್ರಮದವರೆಗೆ ಎಲ್ಲ ಅಕ್ಕನ ಬಳಗ ಅಣ್ಣನ ಬಳಗದವ್ರು ಭಜನೆಗಳು ವಚನಗಳ ಮೇಲೆ ಭಜನೆ ಮಾಡ್ಕೋತ ಮಠದಿಂದ ಆಶ್ರಮ ಬರ್ತಾರೆ. ಆಶ್ರಮದಲ್ಲಿ ಇಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಶಿಕ್ಷಣ ಪ್ರಸಾರ ಮಂಡಳಿಯ ಸಂಸ್ಥಾಪಕರಾಗಿರ್ತಕ್ಕಂಥ ನಾಮದೇವ್ ಪವಾರ್ ಅವರ ಮಗ ಕೂಡ ಇಲ್ಲಿ ಮಕ್ಕಳ ಆಸ್ಪತ್ರೆಯನ್ನು ತೆಗೆದು ಎಲ್ಲರಿಗೂ ಸೇವೆ ಕೊಡ್ತಾ ಇದ್ದಾರೆ. ಅವರ ಲಿಂಗಾಸ್ತದಿಂದ ಶಟಸ್ಥಲ ಧ್ವಜಾರೋಹಣ ಆಗ್ತದೆ. ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮುಖ್ಯಸ್ಥರು ಪೂಜ್ಯರ ಸನ್ನಿಧಾನದಲ್ಲಿ ಹಾಗೂ ಎಲ್ಲ ಶರಣ ಬಳಗದ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಸರಿಯಾಗಿ 7 ಗಂಟೆಗೆ ಅವು ಆಶ್ರಮ ಬಂದು ಧ್ವಜಾರೋಹಣ ನಡೀತದೆ. ಅದರ ನಂತರ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದರ ನಂತರ ಉದ್ಘಾಟನಾ ಸಮಾರಂಭ 22ನೇ ತಾರೀಕು ಅಪ್ಪಗಳು ಲಿಂಗೈಕ್ಯಾಗಿದ್ದ ದಿನ ಆವತ್ತಿನ ದಿನ ವಿಶೇಷ ಕಾರ್ಯಕ್ರಮ ಬೆಳಗ್ಗೆಯಿಂದ ರಾತ್ರಿವರೆಗೆ. ಬೆಳಗ್ಗೆ ಉದ್ಘಾಟನೆ ಆಗ್ತದೆ. ಮಧ್ಯಾಹ್ನ ಪೂಜ್ಯರ ಹೆಸರ ಮೇಲೆ ಹಾಗೂ ಸಿದ್ದರಾಮ್ ಜಂಬುಲ್ದಿನಿ ಹೆಸರ ಮೇಲೆ JS ಖಂಡೇರಾವ್ ಹೆಸರ ಮೇಲೆ ಪ್ರಶಸ್ತಿಗಳನ್ನು ಮಧ್ಯಾಹ್ನ ನಡೀತದೆ. ಸಾಯಂಕಾಲ ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತವೆ. ಈ ಕಾರ್ಯಕ್ರಮ ಉದ್ಘಾಟನವನ್ನು ಘನವೆತ್ತ ನಮ್ಮ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ನಾಡಿನ ಎಲ್ಲ ರಾಜಕೀಯ ಗಣ್ಯರು ಸಚಿವರು ಸಚಿವ ಸಂಪುಟ ದರ್ಜೆ ಎಲ್ಲ ಸಚಿವರು ಹಾಗೂ ಸಾಹಿತಿಗಳು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಸಂಗೀತಗಾರರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗ್ರಂಥ ಲೋಕಾರ್ಪಣೆ ಈಗಾಗಲೇ ಪೂಜ್ಯರ ಒಂದು 35 ಗ್ರಂಥಕ್ಕಿಂತ ಹೆಚ್ಚು ಅಪ್ಪಗಳ ಅವರೇ ಸ್ವತಃ ಅಲ್ಲಿ ಬರೆದಿದ್ದಾರೆ. ಮತ್ತೆ ಇನ್ನೊಂದು 2 ಗ್ರಂಥಗಳನ್ನು ಅಪ್ಪವ್ರು ಬರೆದಿರ್ತಕ್ಕಂಥದ್ದೇ ಮಾತೆಂಬುದು ಜ್ಯೋತಿರ್ಲಿಂಗ ಶರಣರ ವಚನ ಬೇವ ಸವಿದಂತೆ ಅಂತಕ್ಕಂಥ ಗ್ರಂಥ ಲೋಕಾರ್ಪಣೆ ಆಗ್ತದೆ. ಮತ್ತು ಶ್ರೀಮತಿ ಚೇತನ ಸಂತೋಷ್ ಚನ್ಶೆಟ್ಟಿ ಅವರು ಹಾಗೂ
ನವಚೇತನ್ ಅಂತಕ್ಕಂಥ ಗ್ರಂಥ ಹಾಗೂ ಅಪ್ಪೋರು ಸಂಪಾದನೆ ಮಾಡಿರ್ತಕ್ಕಂಥ ವಚನಾಭಿಷೇಕ ಅದೇ ರೀತಿ ಶಿವಯ್ಯ ಸ್ವಾಮಿಯವ್ರ ದೇವರಿಗೆ ಅತ್ಯಂತ ಪ್ರೀತಿ ಯಾವುದಿತ್ತು ಅಂದ್ರೆ ವಚನ. ಅವ್ರ ಅತ್ಯಂತ ಪ್ರೀತಿ ವಚನ ಇರೋದ್ರಿಂದಲೇ ಈ ಕಾರ್ಯಕ್ರಮಕ್ಕೆ ನಾವು ಏನಂತ ಹೆಸರು ಕೊಟ್ಟಿವಿ ಅಂದ್ರೆ ವಚನ ಜಾತ್ರೆ ಅಂತ ನಾಮಕರಣವನ್ನು ನಾವು ಮಾಡಿ. ವಚನ ಜಾತ್ರೆ ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಜಾತ್ರೆಗಳು ನಡೀತಾವೆ. ಅನೇಕ ಕಡೆ ರೊಟ್ಟಿ ಜಾತ್ರೆ, ಅದು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಜಾತ್ರೆಗಳು ನಡೀತಾವೆ. ಆದರೆ ವಚನ ಜಾತ್ರೆ ಇರೋದು ಅದು ಏಕೈಕ ನಮ್ಮ ಬೀದರ್ ಜಿಲ್ಲೆ, ಅದು ಭಾಲ್ಕಿ ಮಠದಲ್ಲಿ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಾವು ವಚನ ಜಾತ್ರೆ ಇದಕ್ಕೆ ನಾಮಕರಣ ಮಾಡಲಿಕ್ಕೆ ಕಾರಣ ಅಂದ್ರೆ ಪೂಜ್ಯರು ಚನ್ನಬಸವ ಪಟ್ಟದೇವರು ಅವರು ಮೊದಲು ಲಿಂಗ ಪೂಜೆಗೆ ಸಂಸ್ಕೃತ ಮಂತ್ರಗಳನ್ನು ಬಳಸ್ತಿದ್ರು. ನಂತರ ವಚನಗಳನ್ನು ಹಳಕಟ್ಟಿಯವರು ವಚನಗಳನ್ನು ಕೊಟ್ಟರು. ಅವರು ಶಿವಮಂದಿರ ಅದರ ಅಧ್ಯಯನ ಮಾಡಿದ ನಂತರ, ಅದನ್ನು ಓದಿದ ನಂತರ ಅವರು ಲಿಂಗ ಪೂಜೆ ಮಾಡುವಾಗ ವಚನಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ವಚನಗಳನ್ನು ಮೂಲಕನೇ ಮದುವೆ ಸಮಾರಂಭ, ವಚನಗಳನ್ನು ಮೂಲಕನೇ ನಮ್ಮ ಎಲ್ಲ ನಿಜಾಚರಣೆಗಳು. ಅದನ್ನು ಮಾಡಿರುವುದರಿಂದ ನಾವು ಆ ಅಪ್ಪುಗಳ ಒಂದು ಈ ಕಾರ್ಯಕ್ರಮಕ್ಕೆ ವಚನ ಜಾತ್ರೆ ಅಂತ ನಾಮಕರಣ ಮಾಡಿದ್ವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ, ಯಾರೂ ಪ್ರಸಾದ ನಿಲಯ ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಪ್ರಸಾದ ನಿಲಯ ಪ್ರಾರಂಭ ಮಾಡಲಾರದ ಸಮಯದಲ್ಲಿ ಅವರು ಸುಮಾರು 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಇಟ್ಟುಕೊಂಡು ವಚನ ಮಠದ ವತಿಯಿಂದ ಪ್ರಸಾದ ನಿಲಯ ಪ್ರಾರಂಭ ಮಾಡಿರುವಂಥ ಶ್ರೇಯಸ್ಸು ಅದು ಪೂಜ್ಯ ಅಪ್ಪಗಳಿಗೆ ಸಲ್ತದೆ. ಮೊಟ್ಟ ಮೊದಲು ಈ ಪ್ರಸಾದ ನಿಲಯ ಎಷ್ಟಕ್ಕೆ ಪ್ರಾರಂಭ ಆಯಿತು ಅಂದ್ರೆ 1936ನೇ ಇಸ್ವಿ. 1936ನೇ ಇಸ್ವಿಗೆ ಈ ಅದು ಶಾಂತಿವರ್ಧಕ ಶಿಕ್ಷಣ ಶಾಂತಿವರ್ಧಕ ಪ್ರಸಾದ ನಿಲಯ ಅಂತೆ ಹೆಸರಿತ್ತು. ಆ ನಂತರ ಆ ಪ್ರಸಾದ ನಿಲಯ ಮತ್ತು ಶಾಲೆ ಸಂಗಮಕ್ಕಾಯಿತು. ಸಂಗಮದಾಗೂ ಪ್ರಸಾದ ನಿಲಯ ಇತ್ತು. ಆ ನಂತರ ಅದು ಕಮಲ್ ನಗರಕ್ಕೆ ಬಂತು. ಕಮಲ್ ನಗರಕ್ಕೆ ಬಂದ ಮೇಲೆ ಅಲ್ಲಿ ಕಮಲೇಶ್ವರ ಪ್ರಸಾದ ನಿಲಯ ಅಂತ ಅದು ನಾಮಕರಣ ಆಯಿತು. ಆ ನಂತರ ಅಲ್ಲಿಂದ ಬಂದ ಮೇಲೆ ಭಾಲ್ಕಿಗೆ ಬಂತು. ಇಲ್ಲಿ ಚನ್ನಬಸವೇಶ್ವರ ಕಾಲೇಜ್ ಪ್ರಾರಂಭ ಆಯಿತು. ಇಲ್ಲಿ ಭಾಲ್ಕಿಗೆ ಬಂದ ನಂತರ 1968ನೇ ಇಸ್ವಿಗೆ ಅದು ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಅನ್ನುವಂಥ ನಾಮಕರಣ ಆಯಿತು. ಒಟ್ಟಾರೆ ಆವಾಗವಾಗ ಹೆಸರು ಬದಲಾವಣೆ ಆದ್ರೂ 1936ಕ್ಕೆ ಪ್ರಸಾದ ನಿಲಯ ಪ್ರಾರಂಭ ಆಗಿ ಬಹುತೇಕ ಈಗ 1925 ಇದೆ. ಅಂದ್ರೆ 89 ವರ್ಷ ಈ ಪ್ರಸಾದ ನಿಲಯವನ್ನು ನಡ್ಕೊಂಡು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತು ಹೀಗೆ ಈ ಭಾಗದಲ್ಲಿ ಅನಕ್ಷರಸ್ಥರಿದ್ದ ಕಾಲದಲ್ಲಿ, ಈ ಭಾಗದಲ್ಲಿ ಶಿಕ್ಷಣ ಕನ್ನಡದ ಪ್ರಚಾರ ಇರಲಾರದ ಕಾಲದಲ್ಲಿ, ಮತ್ತು ಅಪ್ಪುಗಳು ಕನ್ನಡಕ್ಕೆ ಯಾಕಷ್ಟು ಒತ್ತು ಕೊಟ್ಟರು, ಅದಕ್ಕೆ ಮಹತ್ವದ ಕಾರಣ ಏನು ಅಂದ್ರೆ, ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿ. ಆ ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿ ಏನು ಅಂತಂದಾಗ, ಇಲ್ಲಿ ಒಂದು ಮಾತು ನಾನು ಹೇಳಬಾರ್ದಂತೆ ಅಂದಿದ್ದೆ, ಮತ್ತು ನೆನಪು ಕೊಟ್ಟಾರ, ಹೇಳ್ತೀನಿ. ಅದ್ರಾಗೇನು ನಿಮಗೆಲ್ಲ ಮುಚ್ಚಿ ಕದ್ದೇನಲ್ಲ. ಇಷ್ಟು ಸೂರ್ಯ ಎಷ್ಟು ಉದಯವಾಗಿದ್ದು ಎಷ್ಟು ಸತ್ಯವನು, ಸೂರ್ಯ ಅಂತೂ ಸುಳ್ಳಲ್ಲ. ಸೂರ್ಯ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅನುಭವ ಮಂಟಪ. ಅಷ್ಟೇ ಸತ್ಯ ಅನುಭವ ಮಂಟಪ ಅನೇಕ ಶರಣರ ವಚನಗಳಲ್ಲಿ ಬರ್ತದೆ. ಮಡಿವಾಳ ಮಾಚಿದರ ವಚನಗಳಲ್ಲಿ 4-6 ವಚನಗಳಲ್ಲಿ ಬರ್ತದೆ. ಇಷ್ಟೆಲ್ಲ ಬಂದ್ರೂ ಇತ್ತೀಚೆಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಅವನೊಬ್ಬ ಹುಂಜ ಅಂತ ಬರೀತಾನೆ. ಮತ್ತು ವೀಣಾ ಬನ್ನಂಜೆ ಅಂತ ಒಬ್ಬರು ಯಾರೋ ಹಿಂಗೆ ವ್ಯಂಗ್ಯ ಮಾತನ್ನು ಆಡಿದ. ಅದಕ್ಕೆ ಅನುಭವ ಮಂಟಪ ಬಗ್ಗೆನೇ ಟೀಕೆ ಟಿಪ್ಪಣಿ ಏನೇನೋ ಮಾಡಿದ.
ಅದಕ್ಕೆ ಅದನ್ನ ಸುಮ್ಮನೆ ಅದನ್ನ ಮತ್ತೆ ಜನರು ಇದರಲ್ಲಿ ಅನುಭವ ಮಂಟಪ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಮತ್ತೆ ಅದೇನು ಸೂರ್ಯನಿಗೆ ಬೈದ್ರ ಸೂರ್ಯನಿಗೆ ಉಗುಳಿದ್ರೆ ಅದು ಎಲ್ಲಿ ಬೀಳ್ತದ್ರಿ? ಮತ್ತೆ ಹಂಗೆ ಯಾರು ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ ಏನು ಮಾಡ್ತಾರೋ ಅದು ಅವ್ರವರಿಗೆ ಇರ್ತದೆ, ಅದ್ರಾಗೇನು ಮಹತ್ವದ್ದಿಲ್ಲ. ಅದಕ್ಕೆ ಈ ರೀತಿಯಾಗಿ ನಾವು ಈ 20, 21, 22 3 ದಿವಸ ಕಾರ್ಯಕ್ರಮ ಭಾಳ ಭವ್ಯವಾಗಿ ಆದರ್ಶವಾಗಿ ಮತ್ತು ನಡೀತದೆ. ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಮುಂಜಾನೆ ಉದ್ಘಾಟನಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತ ಕೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ 4 ಮಾತು ಮುಕ್ತಾಯ ಮಾಡಿ. ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಬಸವಪ್ಪನವರಿಗೂ ಸಹಿತ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವಿವಿಧ ಸಮಿತಿಗಳ ಅಧ್ಯಕ್ಷರಾದಂತಹ ನಮ್ಮ ರೇಖಾ ಮಹಾಜನ್ ಮೇಡಮ್ ಅವರಿಗೂ, ವಾಲೆ ಮೇಡಮ್ ಅವರಿಗೂ ಮತ್ತು ಎಲ್ಲ ಸಮಸ್ತ ಪತ್ರಿಕಾ ಬಾಂಧವರಿಗೂ ಸಹಿತ ಭಕ್ತಿಪೂರ್ವಕ ಶರಣಾರ್ಥಿ. ಮೊನ್ನೊಂದು ಹೊಲಕ್ಕೆ ಹೋಗಿದ್ದೆವು, ಹತ್ತಿ ಉಚ್ಚಲತ್ತಿ ರಜೆ ಹಾ 100% ಬಂದದಲ್ಲ.